ಆತ್ಮೀಯ ಸಾಯಿಶ್ರುತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ, ದಿನ ಭವಿಷ್ಯ ಹಾಗೂ ದಿನ ವಿಶೇಷ ನೋಡಿ. ಈ ದಿನ ಮಹಾಶಿವರಾತ್ರಿ. ನಮ್ಮ ಸಾಯಿಶ್ರುತಿ ವೀಕ್ಷಕರಿಗೆಲ್ಲ ಮಹಾಶಿವರಾತ್ರಿಯ ಶುಭಾಶಯಗಳು. ಶಿವನ ಆಶೀರ್ವಾದದಿಂದ ತಮ್ಮೆಲ್ಲರ ಕಾರ್ಯಗಳು ವರ್ಷಪೂರ್ತಿ ಯಶಸ್ವಿಯಾಗಿ ನೆರವೇರಲಿ ಅಂತ ನೋಡಿ. ಪ್ರತಿ ತಿಂಗಳು ಸಹ ಮಾಸ ಶಿವರಾತ್ರಿ ಅಂತ ಪಂಚಾಂಗದಲ್ಲಿ ಇರ್ತದೆ, ಕ್ಯಾಲೆಂಡರ್ಲಿ ಇರ್ತದೆ. ಪ್ರತಿ ತಿಂಗಳು ಒಂದು ಶಿವರಾತ್ರಿ ಇರ್ತದೆ. ಅವೆಲ್ಲ ಸೇರಿ ಕಡೆಯಲ್ಲಿ ಮಾಘ ಮಾಸದಲ್ಲಿ ಬರ್ತಕ್ಕಂಥ ಶಿವರಾತ್ರಿಯನ್ನು ಮಹಾಶಿವರಾತ್ರಿ ಅಂತ ಕರೀತಾರೆ. ಮಾಸ ಶಿವರಾತ್ರಿ ಮಹಾಶಿವರಾತ್ರಿಗೆ ಇರ್ತಕ್ಕಂತಹ ಒಂದು ವ್ಯತ್ಯಾಸ ಇದು. ಇನ್ನು ಇದು ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶರದೃತು, ಮಾಘ ಬಹುಳ ತ್ರಯೋದಶಿ, ಮಹಾಶಿವರಾತ್ರಿ. ನಮ್ಮ ಹಲವಾರು ವೀಕ್ಷಕರು, ಸ್ವಾಮಿ ನಮಗೆ ರಾಹುಕಾಲ, ಗುಳಿಕಾಲ, ಯಮಕಂಟಕ ಕಾಲ ಇವುಗಳ ಬಗ್ಗೆ ತಿಳಿಸಿ, ಅರ್ಧಪ್ರಹರ ಕಾಲಗಳ ತಿಳಿಸಿ ಅಂತ. ನಾನು ಹಿಂದಿನ ಇದರಲ್ಲಿ ವಿಷಯದಲ್ಲಿ ಹೇಳಿದ್ದೇನೆ. ರಾಹು ಯಾರೋ, ಗುಳಿಕನ್ ಯಾರೋ, ಅರ್ಧಪ್ರಹರಿ ಯಾರೋ, ಯಮಕಂಠನ ಯಾರೋ ಅಂತ ನಿಮಗೆಲ್ಲ ಕ್ಲೀನಾಗಿ ವಿಶದವಾಗಿ ನಮ್ಮ ಶಾರ್ಟ್ಸಲ್ಲಿ ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸೂರ್ಯನ ಎಷ್ಟೊತ್ತು ಕೊಡ್ತಾನೆ ಸ್ವಾಮಿ, ಸೂರ್ಯನ ಎಷ್ಟೊತ್ತು ಮುಳುಗ್ತಾನೆ, ಇದು ಕೇಳಿದ್ರು ಬಹಳಷ್ಟು ಜನ. ಕಾಮೆಂಟ್ಸ್ ಮಾಡ್ತಾ ಇರ್ತಾರೆ ಮತ್ತು ಕೆಲವರು ಕಾಲ್ ಮಾಡಿ ಕೇಳಿರ್ತಕ್ಕಂಥದ್ದು. ನೋಡಿ, ಈ ದಿನ ನಾನು ಇವಾಗ ರಾಹುಕಾಲದ ವಿಷಯ ಹೇಳ್ತೀನಿ. ಈ ದಿನ ಭಾನುವಾರ ನೋಡಿ. ಮಾಮೂಲಿಯಾಗಿ ಏನಪ್ಪ ಅಂದರೆ ರಾಹುಕಾಲವನ್ನು ಎರಡು ರೀತಿಯಲ್ಲಿ ನಿಷ್ಕರ್ಷೆ ಮಾಡ್ತಾರೆ. ಯಾವುದಪ್ಪ ಅಂದರೆ ಇಲ್ಲಿ ಸೂರ್ಯೋದಯ ಆಗ್ತದೆ ನೋಡಿ. ಸೂರ್ಯೋದಯದಿಂದ ಗಡಿಗಳು ವಿಗಡಿಗಳು ಸರಿಯಾಗಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಆ ಸೂರ್ಯೋದಯಕ್ಕೆ ಲೆಕ್ಕದಲ್ಲಿ ರಾಹುಕಾಲ ಅಂತ ತೀರ್ಮಾನ ಮಾಡ್ತಾರೆ. ಅದಕ್ಕೂ ಸಹ ಅದನ್ನು ಸಿದ್ಧಾಂತ ರಾಹುಕಾಲ ಅಂತ ಕರೀತಾರೆ. ವಾಕ್ಯ ರೀತಿ ರಾಹುಕಾಲ ಅಂತಕ್ಕಂಥದ್ದು ಮಾಮೂಲಾಗಿ ಎಲ್ರಿಗೂ ಗುರುತಿರ್ತಕ್ಕಂಥ ವಿಷಯ. ಅದು ಭಾನುವಾರ ಸಾಯಂಕಾಲ 4:15 6, 12ರಿಂದ 1:15 ಯಮಕಂಟಕ ಕಾಲ ಇರ್ತಕ್ಕಂಥದ್ದು. ಇದೆಲ್ಲ ಬಹಳ ತಿಳಿದಿರ್ತಕ್ಕಂಥ ವಿಷಯಗಳು. 1:15 3 ಗುಳಿಕ ಕಾಲ ಇರ್ತಕ್ಕಂಥದ್ದು, ಅರ್ಧ ಪ್ರಹಾರ ಪ್ರಾತಃನಲ್ಲೇ ಬರ್ತಕ್ಕಂಥದ್ದು. ಇದು ಇನ್ನೊಂದು ಮುಂದಿನ ಇಶ್ಯೂಯಿಂದ ನಾನು ಕರೆಕ್ಟಾಗಿ ಸೂರ್ಯೋದಯನ ಲೆಕ್ಕಾಚಾರ ಹಾಕ್ಕೊಂಡು ಡಿಫ್ರೆನ್ಸ್ ಬರ್ತದೆ. ಸೂರ್ಯೋದಯಕ್ಕೆ ಸಿದ್ಧಾಂತ ರೀತಿಯಲ್ಲಿ ವಾಕ್ಯ ರೀತಿಯಲ್ಲಿ ನೋಡುವಾಗ ಬಹಳ ಲೆಕ್ಕಾಚಾರ ಬರ್ತದೆ. ಒಂದೊಂದು ಸರ್ತಿ ಸೂರ್ಯೋದಯನ ಲೆಕ್ಕಾಚಾರ ಹಾಕ್ಕೊಂಡಾಗ ಸೂರ್ಯನು ಹುಟ್ಟತಕ್ಕಂಥ ಲೆಕ್ಕಾಚಾರದಲ್ಲಿ 20 ನಿಮಿಷ 25 ನಿಮಿಷ ವ್ಯತ್ಯಾಸ ಬರ್ತದೆ ವಾಕ್ಯಕ್ಕೂ ಸಿದ್ಧಾಂತಕ್ಕೂ. ಆ ಸಿದ್ಧಾಂತವನ್ನು ನಾನು ಮುಂದಿನ ಇಶ್ಯೂಗಳಲ್ಲಿ ಕರೆಕ್ಟಾಗಿ ತಿಳಿಸ್ತಕ್ಕಂಥದ್ದು. ಇವತ್ತು ಭಾನುವಾರ ಮಾಮೂಲಿ ಇರ್ತಕ್ಕಂಥದ್ದು 4:15 6 ರಾಹುಕಾಲ. ಯಮಕಂಟಕ ಕಾಲ ಎಲ್ರಿಗೂ ಗೊತ್ತಿದೆ, 12ರಿಂದ 1:15 ನೋಡಿ. ಅಲ್ಲಿ ಗಳಿಗಳು ಬಿಗಾಡಿಗಳು ಚೇಂಜ್ ಆಗುತ್ತೆ, ನೆಕ್ಸ್ಟ್ ಅದು ಹೇಳ್ತೀನಿ. ಆಮೇಲೆ ಸೂರ್ಯನ ಬೆಳಗ್ಗೆ 6:43 ಕೊಡ್ತಾನೆ, ಅದನ್ನು ಆ್ಯಂಟಿ ಮೆರಿಡಿಯನ್ ಅಂತೀವಿ. ಮತ್ತು ಅಸ್ತಮಿಸ್ತಕ್ಕಂಥದ್ದು 6:24 ಪ್ಯಾರಾಮೆರಿಡಿಯನ್ ಅಂತೀವಿ ನೋಡಿ. ಅಲ್ಲಿಂದ ಈಗ 12 ಗಂಟೆ ಕಾಲ ಕರೆಕ್ಟಾಗಿರ್ತದೆ. ಕೆಲವು ದಿನ ಸೂರ್ಯೋದಯದ ಮೇಲೆ ಅಥವಾ ಕಾಲದ ಮೇಲೆ, ಋತುವಿನ ಮೇಲೆ ಅದೊಂದು 5-6 ನಿಮಿಷ ಹೆಚ್ಚಾಗ್ತದೆ. ಈ ಚಳಿಗಾಲ ಬಂದಾಗ ನೋಡಿ, ದಕ್ಷಿಣಾಯನದಲ್ಲೇ ಬಹಳ ವೇರಿಯೇಷನ್ ಇರ್ತದೆ, ಉತ್ತರಾಯಣದಲ್ಲಿ ವೇರಿಯೇಷನ್ ಇರ್ತಕ್ಕಂಥದ್ದೇ. ಇದು ಸೂರ್ಯೋದಯದ ವಿಷಯ. ಇನ್ನು ಪಂಚಾಂಗಕ್ಕೆ ಬಂದಾಗ ಇದನ್ನು ಭಾನುವಾರ ತ್ರಯೋದಶಿ, ಇದನ್ನು ಉತ್ತರ ಷಡ ನಕ್ಷತ್ರ ಇರ್ತಕ್ಕಂಥದ್ದು. ಹಾಗೆ ವ್ಯತಿಪಾತ ಅಂತಕ್ಕಂಥ ಯೋಗ, ವಣಿಜ ಅಂತಕ್ಕಂಥ ಕರ್ಣ, ಇದು ಪಂಚಾಂಗಗಳಾಗಿರ್ತಕ್ಕಂಥದ್ದು. ಇನ್ನು ಮುಂದೆ ಕೆಲವು ಟರ್ಮ್ಸನ್ನು ಹೊಸದಾಗಿ ನಾಳೆಯಿಂದ ಸೇರಿಸ್ತೀವಿ. ಇನ್ನು ಇದನ್ನು ಶಿವರಾತ್ರಿ ದಿನ ವಿಶೇಷವಾಗಿ ಹೇಳಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ನೋಡಿ, ಈ ಮೇಷರಾಶಿಯವರಿಗೆ ರವಿ ಶುಭ 11ನೇ ಸ್ಥಾನದಲ್ಲಿರ್ತಕ್ಕಂಥದ್ದು, ಗುರು 3ರಲ್ಲಿರ್ತಕ್ಕಂಥದ್ದು, ಶನಿ 12ರಲ್ಲಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಒಂದು ಬೇರೆ ಗ್ರಹಗಳ ಕೂಟ ಎಲ್ಲ ಒಂದೇ ಕಡೆ ಇದ್ದೋಗಿದ್ದಾರೆ. ರಾಹು, ರವಿ, ಬುಧ, ಶುಕ್ರ, ಚಂದ್ರ ಎಲ್ಲ ಒಂದೇ ಕಡೆ ಇರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ. ಅದರಿಂದ ಏನಪ್ಪ ಫಲ ಅಂದರೆ ಮೇಷರಾಶಿಯವರಿಗೆ ಸಾಮಾನ್ಯವಾಗಿರ್ತಕ್ಕಂಥ ಫಲ, ಅಶುಭವೇನಿಲ್ಲ. ಇವರಿಗೆ ಭಯಪಡಬೇಕಾಗಿಲ್ಲ. ಮುಂದಿನ ಸೂರ್ಯ ಸಂಕ್ರಮಣದವರೆಗೂ ಅಥವಾ ಮುಂದಿನ ಪಕ್ಷಾಂತರಕ್ಕೆ ಬರ್ತಕ್ಕಂಥವ್ರಿಗೆ, ಯಾಕಂದರೆ ಇನ್ನು ಇವತ್ತಾಗೋದ್ರೆ ಮೊನ್ನೆ ಆಗೋಗಿರ್ತಕ್ಕಂಥ ಪಕ್ಷಾಂತರ, ಇನ್ನು ಮುಂದಿನ ತಿಂಗಳಲ್ಲಿ ಬರ್ತಕ್ಕಂಥದ್ದು ಪಕ್ಷಾಂತರಚಾರ ಬರ್ತಕ್ಕಂಥದ್ದು. ಅಂದರೆ ಮುಂದಿನ ಪಕ್ಷದಲ್ಲಿ, ಅಂದರೆ 15 ದಿನಕ್ಕೆ ಪಕ್ಷ ಅಂತ ಕರಿತೀವಿ. ಆವಾಗ ಗ್ರಹಗತಿಯಲ್ಲಿ ವೇರಿಯೇಷನ್ ಆಗ್ತಕ್ಕಂಥದ್ದೇ. ಇವಾಗ ಈ ಶಿವರಾತ್ರಿಯಿಂದ ಮುಂದಿನ ಒಂದು ಪಕ್ಷಾಂತರಚಾರದವರೆಗೂ ನಿಮಗೆ ಶುಭಕರವಾಗಿದೆ. ಮೇಷರಾಶಿಯವರಿಗೆ ಭಯ ಬಿಡಬೇಕಾಗಿಲ್ಲ. ಆದರೂ ಸಹ ನಿಮಗೆ ಸ್ವಲ್ಪ ಶತ್ರು ಭಯ ಇರ್ತಕ್ಕಂಥದ್ದು. ನೀವು ಪರಮೇಶ್ವರನ ಧ್ಯಾನ ಮಾಡಿ. ಅದೇ ರೀತಿಯಲ್ಲಿ ವೃಷಭರಾಶಿಯವರಿಗೆ ನೋಡಿ, ಧನಲಾಭ ಇವರಿಗೆ ಸೂರ್ಯನ ಒಂದು ಚಲನೆಯಿಂದ ಧನಲಾಭ. ಬುಧ, ರಾಹು, ಶುಕ್ರ, ಚಂದ್ರರು ಶುಭಕರವಾಗಿರ್ತಕ್ಕಂಥದ್ದು.
ಗುರು 2ನೇ ಸ್ಥಾನದಲ್ಲಿದ್ದರೆ ದ್ರವ್ಯ ಲಾಭ, ಶನಿ 11ನೇ ಸ್ಥಾನದಲ್ಲಿ ದ್ರವ್ಯ, ಅಂದರೆ ಪೂರ್ತಿ ಶುಭ ಅವರಿಗೆ, ವೃಷಭ ಅವರಿಗೆ ಅರ್ಧ ಅಲ್ಲ ಪೂರ್ತಿ 100% ಒಳ್ಳೆ ದಿನಗಳು, ಏನೋ ಮುಂದಿನ ಪಕ್ಷಾಂತರಚಾರದವರೆಗೂ. ಮತ್ತು ಇವರು ಏನಪ್ಪ ಮಾಡಬೇಕಂದ್ರೆ ಲಕ್ಷ್ಮೀ ಜನಾರ್ದನ, ಅಂದರೆ ಧನ ಕೊಡ್ತಕ್ಕಂಥವನು, ಧಾನ್ಯ ಕೊಡ್ತಕ್ಕಂಥವನು, ಲಕ್ಷ್ಮಿಯ ಒಂದು ಯಜಮಾನಾಗಿರ್ತಕ್ಕಂಥದ್ರಿಂದ ನಿಮಗೆ ಲಕ್ಷ್ಮೀ ಕಟಾಕ್ಷ ಇರ್ತಕ್ಕಂಥದ್ದು, ಲಕ್ಷ್ಮೀ ನಾರಾಯಣರನ್ನ ಇಬ್ಬರನ್ನ ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಅಲ್ಲಿಂದ ಮಿಥುನ ರಾಶಿಯವ್ರು ಬಂದಾಗ ನೋಡಿ, ಸೂರ್ಯನಿಂದ ಭಯ, ನಿಮಗೆ ಯಾವುದೋ ಒಂದು ರೀತಿ ಏನೋ ಭಯ ಕಾಡ್ತಕ್ಕಂಥದ್ದು. ಮತ್ತು ಗುರುವಿನ ಒಂದು ಲೆಕ್ಕಾಚಾರದಲ್ಲಿ ರಾಶಿಯಲ್ಲಿರ್ತಕ್ಕಂಥ, ರಾಶಿಯಲ್ಲಿದ್ದರೆ ಗುರು ಮನೋವ್ಯತೆ, ಅದೇ ರೀತಿಯಲ್ಲಿ ಶನಿ ಇರ್ತಕ್ಕಂಥದ್ರಿಂದ ಭಯ ಇರ್ತಕ್ಕಂಥದ್ದು. ನಿಮಗೇನು ಮಿಥುನ ರಾಶಿಯವರಿಗೆ ಇನ್ನು ಅಷ್ಟೇನು ಶುಭಕರವಾಗಿಲ್ಲ. ಏನು ನಿಮಗೆ ಆದಾಯದಲ್ಲಿ ಕೊರತೆ ಆಗ್ತಕ್ಕಂಥದ್ದು, ಹಣಕಾಸು ಕೊರತೆ ಆಗ್ತಕ್ಕಂಥದ್ದು, ಮಾನಸಿಕವಾಗಿ ಸ್ವಲ್ಪ ಅಲ್ಲೋಲ್ ಕಲ್ಲು ಆಗ್ತಕ್ಕಂಥದ್ದು, ದೈಹಿಕವಾಗಿ ತೊಂದರೆ ಇರ್ತಕ್ಕಂಥದ್ದು. ನೀವು ಮೃತ್ಯುಂಜಯನ ಜನಿಸಿ, ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಅಂತೇಳ್ಬಿಟ್ಟು ಆತನ ಧ್ಯಾನ ಮಾಡಿ ನಿಮಗೆ ಎಲ್ಲ ಒಳ್ಳೆಯದಾಗ್ತಕ್ಕಂಥದ್ದು. ಅಲ್ಲಿಂದ ಬಂದಾಗ ಕರ್ಕಾಟಕ ರಾಶಿಗೆ ಬಂದಾಗ ಸೂರ್ಯನ ಬಲದಿಂದ ಶರೀರ ಪೀಡೆ, ಅದೇ ರೀತಿಯಲ್ಲಿ ಗುರುವಿನಿಂದ ದ್ರವ್ಯ ಲಾಭ ಮತ್ತು ಶನಿಯಿಂದ ಕಾರ್ಯ ನಷ್ಟ. ನೋಡಿ, ಶನಿ ನೀಚ ಸ್ಥಾನಗಳಿದ್ದರೆ ಅದು ಡೆಫಿನೆಟಾಗಿ ತೊಂದರೆ. ನಿಮಗೆ ಕಾರ್ಯ ನಷ್ಟ, ಏನಾದರೂ ಕೆಲಸ ಮಾಡಬೇಕು, ಹೊಸದಾಗಿ ಶುರು ಮಾಡಬೇಕು ಅಂದ್ಕೊಂಡ್ರೆ ಈ ಒಂದು ಪಕ್ಷಾಂತರಚಾರದವರೆಗೂ ನಿಮಗೆ ಕಾರ್ಯ ನಷ್ಟ, ಅದರಲ್ಲಿ ಸಫಲತೆ ಇರೋದಿಲ್ಲ. ಆದರೆ ಹಣಕಾಸಿನ ಸ್ಥಿತಿ ಚೆನ್ನಾಗೇ ಇರ್ತಕ್ಕಂಥದ್ದು, ಆದರೆ ಶರೀರದ ಸ್ವಲ್ಪ ಆರೋಗ್ಯ ಕಡಿಮೆ ಇರ್ತಕ್ಕಂಥದ್ದು. ಶರೀರ ಆರೋಗ್ಯನ ಸರಿ ಮಾಡಿಕೊಳ್ಳೋಕ್ಕೋಸ್ಕರ ನೀವು ಧನ್ವಂತರಿ ಮಹಾವಿಷ್ಣುವನ್ನು ಧ್ಯಾನ ಮಾಡಿ, ಧನ್ವಂತರಿ ವಿಷ್ಣುವಿನ ಧ್ಯಾನದಿಂದ ನಿಮಗೆ ಆರೋಗ್ಯ ಸ್ವಲ್ಪ ಸ್ಥಿರತೆ ಕಾಣ್ತದೆ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಸೂರ್ಯನ ಬಲದಿಂದ ಸ್ಥಾನಚಲನೆ, ಗುರುವಿನಿಂದ ಧನಲಾಭ, ಅದೇ ರೀತಿಯಲ್ಲಿ ಶನಿಯಿಂದ ಮೃತ್ಯು ಭಯ. ಇನ್ನು ಉಳಿದವರು ಒಂದೇ ಜಾಗದಲ್ಲಿರೋದ್ರಿಂದ ತಟಸ್ಥವಾಗಿರ್ತಕ್ಕಂಥದ್ದು. ಸಿಂಹರಾಶಿಯವರಿಗೆ ಸ್ವಲ್ಪ ಅಶುಭಕರವಾಗಿರ್ತಕ್ಕಂಥದ್ದು, 50-50. ದುಡ್ಡಿಗೆ ಏನು ತೊಂದರೆ ಇಲ್ಲ ನಿಮಗೆ, ದುಡ್ಡಿನ ಹಣಕಾಸು ವ್ಯವಹಾರಗಳಲ್ಲಿ ಚೆನ್ನಾಗೇ ಇರ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿರ್ತಕ್ಕಂಥದ್ದು. ಆದರೆ ಏನೋ ಒಂಥರ ಭಯ ಇರ್ತಕ್ಕಂಥದ್ದು. ಸ್ಥಾನ ಚಲನೆ ಒಂದು ಕಡೆ ಇರೋಲ್ಲ, ಸ್ಥಿರ ಬುದ್ಧಿ ಇರೋಲ್ಲ ನಿಮಗೆ. ಇಲ್ಲಿಂದ ಅಲ್ಲಿಗೆ ಚಲನೆ ಮಾಡ್ತಕ್ಕಂಥ ಎಲ್ಲ ಸ್ಥಾನ ಚಲನೆ ಎಲ್ಲ ಆಗ್ತದೆ, ಮನಸ್ಸು ದೇಹ ಎಲ್ಲ ಸ್ಥಾನ ಚಲನೆ ಇರ್ತಕ್ಕಂಥದ್ದು. ನೀವೇನಪ್ಪ ಮಾಡಬೇಕಂದ್ರೆ ಮಹಾಗಣಪತಿಯನ್ನು ಧ್ಯಾನ ಮಾಡಿ, ಆತನ ಧ್ಯಾನದಿಂದ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಅಲ್ಲಿಂದ ಕನ್ಯಾ ರಾಶಿಯವ್ರಿಗೆ ಬಂದಾಗ ನೋಡಿ, ಸೂರ್ಯನ ಬಲದಿಂದ ಇವರಿಗೆ ದ್ರವ್ಯಲಾಭ, ಗುರುವಿನಿಂದ ಸ್ಥಾನನಾಶ. ಅಂದರೆ ಈಗಾದರೂ ಒಳ್ಳೆ ಪೊಸಿಷನ್ಲಿರ್ತಕ್ಕಂಥ ಕೆಲಸಗಳು ಒಪ್ಕೊಂಡಿದ್ದೀರ, ಅವುಗಳಿಗೆಲ್ಲನೂ ಎಡರು ತೊಡರುಗಳು ಬರ್ತದೆ. ಯಾವುದೇ ಕಾರ್ಯಗಳು ನಿಮಗೆ ಸಫಲವಾಗಿ ನೆರೆಯುವುದಿಲ್ಲ. ಅದೇನೋ ಒಂಥರ ಭಯ, ಏನಪ್ಪ ನಾಳೆಗೇನು ಮಾಡೋದು, ನಾಳಿದ್ದಕ್ಕೇನು ಮಾಡೋದು, ವ್ಯವಹಾರಗಳಿಗೆ ವ್ಯಾಪಾರಕ್ಕೆ ಅಂತಕ್ಕಂಥ ಭಯ ಕೂಡ ನಿಮ್ಮನ್ನು ಕಾಡ್ತಕ್ಕಂಥದ್ದು. ಈ ಒಂದು ಪಕ್ಷಾಂತರಚಾರದವರೆಗೂ ನೀವು ಏನಪ್ಪ ಮಾಡಬೇಕಂದ್ರೆ ಈ ದಿನಾಗಲೂ ಸಹ ಗುರು ಧ್ಯಾನ ಮಾಡಬೇಕು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತೇಳಿ. ಯಾಕೇಳಿ, ಗುರುವಿನಿಂದ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಇರೋದ್ರಿಂದ ನೀವೇನು ಮಾಡಿ, ಗುರು ಧ್ಯಾನ ಮಾಡಿ. ಆ ಗುರುವಿನ ಬಲದಿಂದ ಸ್ವಲ್ಪ ನಿಮಗೆ ಸುಧಾರಣೆ ಕಾಣ್ತದೆ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಪಂಚಮ ಸ್ಥಾನದಲ್ಲಿ ಸೂರ್ಯನು ರೋಗ ಭಯ, 9ನೇ ಸ್ಥಾನದಲ್ಲಿ ಗುರು ಸಂಪತ್ತು. ಅಂದರೆ ನಿಮ್ಗೆ ಯಾವುದೋ ಸಂಪತ್ತು ಅಂದರೆ ಏನು ಸಂಪಾದಿಸ್ಬೇಕಾಗಿರ್ತಕ್ಕಂಥ ಕೆಲವು ವಸ್ತುಗಳು ಸಂಪಾದಿಸ್ಕೊಳ್ತೀರಿ. ಮತ್ತು ಶನಿಯಿಂದ ಲಕ್ಷ್ಮೀಕರ, ಅಂದರೆ ತುಲಾರಾಶಿಯವರಿಗೆ 75% ಶುಭಕರವಾಗಿರ್ತಕ್ಕಂಥ ದಿನ. ಆದ್ದರಿಂದ ನೀವೇನಪ್ಪ ಮಾಡಬೇಕಂದ್ರೆ ಶನೇಶ್ವರ ಮಹೇ ಛಾಯಾಪುತ್ರ ಗದಿಮೆ ತನ್ನ ಮಂದಪ್ರಚೋದಿತ ಅಂತೇಳಿ ಶನಿ ಮಹಾತ್ಮನ ಧ್ಯಾನ ಮಾಡಿ. ಎಲ್ಲಾದರೂ ನವಗ್ರಹ ದೇವಸ್ಥಾನಕ್ಕೆ ಹೋಗಿ 9 ಪ್ರದಕ್ಷಿಣೆ ಮಾಡಿ, ಅಲ್ಲಿ ವಿಶೇಷವಾಗಿ ಶನಿಯನ್ನು ಧ್ಯಾನಿಸಿ, ನಿಮಗೆ ಶುಭಕರವಾಗಿರ್ತಕ್ಕಂಥದ್ದು. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ 4ರಲ್ಲಿ ರವಿ, 8ರಲ್ಲಿ ಗುರು, 5ರಲ್ಲಿ ಶನಿ. ನೋಡಿ, ಎಲ್ಲ ಕೆಟ್ಟ ಸ್ಥಾನಗಳಿರ್ತಕ್ಕಂಥದ್ದು. ನಿಮಗೆ ಶತ್ರು ಭಯ, ವ್ಯಾಕುಲತೆ, ಏನೋ ಮನೆಯಲ್ಲಿ ವ್ಯಾಕುಲತೆ ಇರತಕ್ಕಂಥದ್ದು, ಕಷ್ಟ ಬರ್ತಕ್ಕಂಥ ಒಂದರಿಂದ ಒಂದು ಕಷ್ಟ ಬರ್ತಕ್ಕಂಥದ್ದು ಇರ್ತಕ್ಕಂಥದ್ದು. ಇವೆಲ್ಲ ನಿಮಗೆ ಈಗಿನ ಫಲಗಳು. ನೀವೇನಪ್ಪ ಮಾಡಬೇಕಂದ್ರೆ ಕಷ್ಟ ಬಂದಾಗ ಮತ್ತು ಶತ್ರು ಭಯ ಆದಾಗ, ಒಂದು ವ್ಯಾಕುಲತೆ ಆದಾಗ ನೀವೇನಪ್ಪ ಅಂದರೆ ಯಾವಾಗಲಾದ್ರಲ್ಲಿ ಈ ರೀತಿ ಆದಾಗ ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. ನಿಮ್ಮ ಮನೆ ದೇವರು ನಿಮ್ಮನ್ನು ಕಾಪಾಡುತ್ತೆ. ನಿಮಗೆ ಯಾವುದು ಮನೆ ದೇವರಿದ್ದರೆ ಅದನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಧ್ಯಾನ ಮಾಡಿ. ನಿಮಗೆ ಬರ್ತಕ್ಕಂಥ ಶತ್ರು ಭಯ, ವ್ಯಾಕುಲತೆ, ಕಷ್ಟಗಳು ಆರಂಭ ಆಗ್ತಕ್ಕಂಥದ್ದೆಲ್ಲ ನಿವಾರಣೆ ಆಗ್ತದೆ. ಆದ್ಮೇಲೆ ಅಲ್ಲಿಂದ ಮುಂದಕ್ಕೆ ಬಂದು ಧನುಸು ರಾಶಿಯವರಿಗೆ ನೋಡಿ, ಧನುಸು ರಾಶಿಯವರಿಗೆ ಏನೋ 3 ಶುಭ ಸ್ಥಾನದಲ್ಲಿ ಸೂರ್ಯನು, ಅದೇ ರೀತಿಯಲ್ಲಿ ಶುಭ ಸ್ಥಾನದಲ್ಲಿ ಗುರು,
ಆದರೆ ಶನಿ ಮಾತ್ರ ಸ್ವಲ್ಪ ವ್ಯತ್ಯಾಸವಾಗಿರ್ತಕ್ಕಂಥ ಸ್ಥಾನದಲ್ಲಿ ಅರ್ಧಾಷ್ಟಮದಲ್ಲಿ, ಅಂದರೆ 4ರಲ್ಲಿರ್ತಕ್ಕಂಥದ್ದು. ಅರ್ಧಾಷ್ಟಮದಲ್ಲಿ ಶನಿ ಇದ್ದರೆ ಕೆಲಸ ಕಾರ್ಯಗಳಲ್ಲಿ ಮಂದ ಪ್ರಗತಿ, ನಿಧಾನ, ಅಂದರೆ ಆಗತ್ತೆ, ನಿಧಾನ ಆಗ್ತಕ್ಕಂಥದ್ದು. ಸೂರ್ಯನಿಂದ ಶುಭ, ಗುರುವಿನಿಂದ ಸೌಖ್ಯ, ಅಂದರೆ 70% ನಿಮಗೆ ಈ ಮುಂದಿನ ಪಕ್ಷಾಂತರಚಾರ ಹೇಳ್ತೀನಿ, 4 ದಿನಕ್ಕೆ 5 ದಿನಕ್ಕೆ ಬರ್ತದೆ, ಅಮಾವಾಸ್ಯೆ ಆದಮೇಲೆ 4 ದಿನಕ್ಕೆ. ಆವಾಗವರೆಗೂ ಈ ರೀತಿ ಇರ್ತಕ್ಕಂಥದ್ದು ಶುಭಕರವಾಗಿರ್ತದೆ, ಸೌಖ್ಯಕರವಾಗಿರ್ತದೆ. ಆದರೆ ಹಿಡಿದ ಕಾರ್ಯಗಳು ನಿಧಾನವಾಗ್ತಕ್ಕಂಥದ್ದು. ನೀವೇನಪ್ಪ ಮಾಡಬೇಕಂದ್ರೆ, ನವಗ್ರಹಗಳನ್ನ ನಮ್ಮ ಸೂರ್ಯಾಗೆ, ಚಂದ್ರಾಯ, ಮಂಗಳಾಗೆ, ಬುಧಾಗೆ ಚ ಗುರು ಶುಕ್ರ ಶನಿ ವಿಚಾರ ಹವೇ ಕೇತುವೆ ನಮೋ ನಮಃ ಅಂತೇಳಿ ಶನಿನ ಧ್ಯಾನ ಮಾಡಿ, ನವಗ್ರಹಗಳ ಧ್ಯಾನ ಮಾಡಿ, ನಿಮಗೆ ಈ ವಿರೋಧ ಆಗ್ತಕ್ಕಂಥದ್ದು ಒಳ್ಳೆಯದಾಗ್ತಕ್ಕಂಥದ್ದು ಆಗುತ್ತೆ. ಅದೇ ರೀತಿಯಲ್ಲಿ ಮಕರ ರಾಶಿಗೆ ಬಂದಾಗ ನೋಡಿ, ವ್ಯಾಕುಲತೆ, ರೋಗ ಭಯ, ದ್ರವ್ಯಲಾಭ. ದ್ರವ್ಯಲಾಭ ಅಂದ್ರೇನು? ನಿಮಗೆ ಲಾಭದಾಯಕವಾಗಿರ್ತೀರಿ, ಆದರೆ ಏನೋ ಒಂಥರ ಮನಸ್ಸಲ್ಲಿ ಪಿರಿಪಿರಿ ಇರ್ತಕ್ಕಂಥದ್ದು, ನೆಗಡು ಕೆಮ್ಮಿರ್ತಕ್ಕಂಥದ್ದು, ವ್ಯಾಕುಲತೆ ಇರ್ತಕ್ಕಂಥದ್ದು. ನೀವು ಸಹ ಧನ್ವಂತರಿ ಮಹಾವಿಷ್ಣುವಿನ ಧ್ಯಾನ ಮಾಡಿ. ಇನ್ನು ಕುಂಭರಾಶಿಗೆ ಬಂದಾಗ ಸೂರ್ಯನಿಂದ ವ್ಯಾಧಿ, ಗುರುವಿನಿಂದ ದ್ರವ್ಯಲಾಭ, ಮತ್ತು ಶನೇಶ್ವರನಿಂದ ನಿಮಗೆ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು, ಕಾರ್ಯಪ್ರಗತಿ ಇಲ್ಲದೆ ಇರತಕ್ಕಂಥದ್ದು. ನೀವು ಸಹ ಏನಪ್ಪ ಅಂದರೆ ಶನಿ ಮಹಾತ್ಮನ ಧ್ಯಾನ ಮಾಡಿ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಅವರಿಗೆ ಸೂರ್ಯನಿಂದ ಧನವ್ಯಯ, ಗುರುವಿನಿಂದ ಸ್ನೇಹನಾಶ, ಅಂದರೆ ನಿಮ್ಮ ಫ್ರೆಂಡ್ಸಲ್ಲಿ ಒಂದು ವಿರೋಧ ಬರ್ತಕ್ಕಂಥದ್ದು, ನಿಮಗೆ ಮಿತ್ರರಲ್ಲಿ ವಿರೋಧ ಬರ್ತಕ್ಕಂಥದ್ದು, ಅವರಲ್ಲಿ ನಿಮ್ಮಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರ್ತಕ್ಕಂಥದ್ದು ಇರ್ತಕ್ಕಂಥದ್ದು. ಏನೋ ಬುದ್ಧಿ ಕ್ಲೇಶ, ಯಾವತ್ತು ಮಿತ್ರರಿರೋದಿಲ್ಲ, ಬುದ್ಧಿ ಕ್ಲೇಶ ಅದು ಶನೇಶ್ವರನ್ ಕೊಡ್ತಕ್ಕಂಥದ್ದು. ನೀವೆಲ್ಲರೂ ಸಹ ಗುರು ಧ್ಯಾನ ಮಾಡಿ, ನಿಮಗೆಲ್ರಿಗೂ ಸಹ ಒಳ್ಳೆಯದಾಗ್ತದೆ. ಅದೇ ರೀತಿಯಲ್ಲೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿಯ ಶುಭಾಶಯಗಳು ತಿಳಿಸ್ತೀನಿ. ಆ ಪರಶಿವನ ದಯದಿಂದ ನಿಮಗೆಲ್ಲ ಒಳ್ಳೆಯದಾಗಲಿ. ಮತ್ತು ಮುಂದಿನ ಶಿವರಾತ್ರಿವರೆಗೂ ಎಲ್ಲ ಮಾಸ ಶಿವರಾತ್ರಿಗಳ ದಿನ ನೀವು ಶಿವನ ಧ್ಯಾನ ಮಾಡೋದ್ರಿಂದ ನಿಮಗೆ ಎಲ್ಲ ರೀತಿಯ ಆರೋಗ್ಯ ಚೆನ್ನಾಗಿರಲಿ, ಮೃತ್ಯುಭಯ ಇಲ್ಲದೆ ಇರತಕ್ಕಂಥದ್ದು, ಆರೋಗ್ಯ ಸುಧಾರಣೆ ಇರ್ತಕ್ಕಂಥದ್ದು, ಹಿಡಿದ ಕಾರ್ಯಗಳಲ್ಲಿ ಪ್ರಗತಿ ಇರ್ತಕ್ಕಂಥದ್ದೆಲ್ಲ ಆಗಲಿ ಅಂತ ಪರಶಿವನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಈ ದಿನದ ವಿಶೇಷ ಶಿವರಾತ್ರಿಯ ದಿನ ಭವಿಷ್ಯ ಅಥವಾ ಪಕ್ಷಾಂತರ ವಿಚಾರವನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಆದ್ಮೇಲೆ ಈ ಒಂದು ಕಾರ್ಯಕ್ರಮವನ್ನು ನೀವೆಲ್ಲೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈಗ ಮಾಡಿದ್ರಲ್ಲ ಕಾಮೆಂಟ್ಸು, ನಮಗಂತ ತಿಳಿಸಿ, ಇಂಥ ತಿಳಿಸಿ, ಇದ್ಯಾಕೆ ತಿಳಿಸ್ತಾ ಇಲ್ಲ ಅಂತಕ್ಕಂಥ ಅದ್ರ ವ್ಯತ್ಯಾಸ ಏನು ಅಂತ ಕೂಡ ಕೆಲವರು ಕೇಳಿದ್ದಾರೆ. ಅವುಗಳನ್ನೆಲ್ಲ ನಾವು ಕಾಮೆಂಟ್ ಮುಖಾಂತರ ಕೇಳಿದರೆ ಹೇಳ್ತೀವಿ. ಮತ್ತು ನೀವು ಕಾಮೆಂಟ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಓಂ ನಮಃ ಶಿವಾಯ.